Hi, hello viewer, welcome to JK Tech Kannada YouTube ಚಾನೆಲ್. ಆಧಾರ್ ಕಾರ್ಡ್ ಹೊಂದಿರುವವರು ಮಾಡಬೇಕಾದ ಮತ್ತು ಮಾಡಬಾರದ ಕೆಲಸಗಳಿವು. ಜನರು ತಮ್ಮ ಆಧಾರ್ ಸಂಖ್ಯೆಯನ್ನು ಮತ್ತೊಬ್ಬರಿಗೆ ಕೊಡುವಾಗ ಮಾಡಬೇಕಾದ ಮತ್ತು ಮಾಡಬಾರದ ಬಗ್ಗೆ ತಿಳಿದುಕೊಳ್ಳಿ. ಈ ದಿನಗಳಲ್ಲಿ ಆನ್ಲೈನ್ ವಂಚಕರು ಜನರ ವೈಯಕ್ತಿಕ ಮಾಹಿತಿಯನ್ನು ಸಂಗ್ರಹಿಸುತ್ತಾರೆ. ಅದಕ್ಕಾಗಿಯೇ ಜನರು ತಮ್ಮ ವೈಯಕ್ತಿಕ ವಿವರಗಳನ್ನು ಹಂಚಿಕೊಳ್ಳಲು ಜಾಗರೂಕರಾಗಿರಬೇಕು. ಪ್ರಸ್ತುತ ಸರ್ಕಾರಿ ಮತ್ತು ಬ್ಯಾಂಕ್ ಸೇವೆಗಳನ್ನು ಪಡೆಯಲು ಆಧಾರ್ ಕಾರ್ಡ್ ನಿಖರವಾಗಿರಬೇಕು. ಆಧಾರ್ ಸರ್ಕಾರಿ ಏಜೆನ್ಸಿ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ (UIDAI) ನೀಡುವ 12 ಅಂಕಿಯ ವಿಶಿಷ್ಟ ಗುರುತಿನ ಸಂಖ್ಯೆಯಾಗಿದೆ. ಆದರೆ ಜನರು ಆಧಾರ್ ವಿವರಗಳನ್ನು ನೀಡುವಾಗ ಜಾಗರೂಕರಾಗಿರಬೇಕು. ಆಧಾರ್ ಸಂಖ್ಯೆಗಳನ್ನು ಸಂಗ್ರಹಿಸುವ ಸಂಸ್ಥೆಗಳು ಮಾಹಿತಿಯನ್ನು ಸುರಕ್ಷಿತವಾಗಿ ಮತ್ತು ಕಾನೂನು ಅವಶ್ಯಕತೆಗಳಿಗೆ ಅನುಗುಣವಾಗಿ ನಿರ್ವಹಿಸಬೇಕು. ಆಧಾರ್ ನಿಮ್ಮ ಡಿಜಿಟಲ್ ಗುರುತು. ನಿಮ್ಮ ಗುರುತನ್ನು ಸಾಬೀತುಪಡಿಸಲು ಅದನ್ನು ವಿಶ್ವಾಸದಿಂದ ಬಳಸಿ. ನಿಮ್ಮ ಆಧಾರ್ ಅನ್ನು ಯಾವುದೇ ಸಂಸ್ಥೆಯೊಂದಿಗೆ ಹಂಚಿಕೊಳ್ಳುವಾಗ ಅದರ ವಿಶ್ವಾಸಾರ್ಹತೆಯ ಬಗ್ಗೆ ತಿಳಿದಿರಲಿ ಮತ್ತು ಜಾಗರೂಕರಾಗಿರಿ. ಆಧಾರ್ ಕೋರುವ ಸಂಸ್ಥೆಗಳು ನಿಮ್ಮ ಒಪ್ಪಿಗೆಯನ್ನು ಪಡೆಯಬೇಕು. ಅದನ್ನು ಯಾವ ಉದ್ದೇಶಕ್ಕಾಗಿ ತೆಗೆದುಕೊಳ್ಳಲಾಗುತ್ತಿದೆ ಎಂಬುದನ್ನು ನಮೂದಿಸಿ ಮತ್ತು ಈ ವಿವರವನ್ನು ಒತ್ತಾಯಿಸಿ. ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಂಚಿಕೊಳ್ಳಲು ನೀವು ಬಯಸದಿದ್ದಾಗ ದೃಢೀಕರಣಕ್ಕಾಗಿ ವರ್ಚುವಲ್ ಐಡೆಂಟಿಫೈಯರ್ (WID) ಅನ್ನು ರಚಿಸಿ. ಇದನ್ನು ಪ್ರತಿದಿನ ಬದಲಾಯಿಸಬಹುದು. UIDAI ವೆಬ್ಸೈಟ್ ಅಥವಾ ಆಧಾರ್ ಅಪ್ಲಿಕೇಶನ್ನಲ್ಲಿ ಕಳೆದ 6 ತಿಂಗಳಿನಿಂದ ನಿಮ್ಮ ಆಧಾರ್ ದೃಢೀಕರಣ ಇತಿಹಾಸವನ್ನು ನಿಯಮಿತವಾಗಿ ಪರಿಶೀಲಿಸಿ. ನಿಮ್ಮ ಇಮೇಲ್ ಐಡಿಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಿ. ಇದರೊಂದಿಗೆ ಪ್ರತಿ ಬಾರಿ ಆಧಾರ್ ಬಳಸುವಾಗ ಇಮೇಲ್ ಮೂಲಕ ದೃಢೀಕರಣ ಮಾಹಿತಿಯನ್ನು ಪಡೆಯಬಹುದು. OTP ಆಧಾರಿತ ಆಧಾರ್ ದೃಢೀಕರಣ ಸೇವೆಗಳನ್ನು ಪಡೆಯಲು ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಿ. ಆಧಾರ್ ಲಾಕಿಂಗ್ ಬಯೋಮೆಟ್ರಿಕ್ ಲಾಕಿಂಗ್ ವೈಶಿಷ್ಟ್ಯವನ್ನು ಒದಗಿಸುತ್ತದೆ. ನೀವು ಆಧಾರ್ ಅನ್ನು ಬಳಸದೇ ಇರುವಾಗ ಈ ವೈಶಿಷ್ಟ್ಯದ ಮೂಲಕ ನೀವು ಆಧಾರ್ ಬಯೋಮೆಟ್ರಿಕ್ಸ್ ಅನ್ನು ಲಾಕ್ ಮಾಡಬಹುದು. ಆಗ ಯಾರೂ ಆಧಾರ್ ಬಯೋಮೆಟ್ರಿಕ್ಸ್ ಬಳಸುವಂತಿಲ್ಲ. ನಿಮಗೆ ಬೇಕಾದುದನ್ನು ನೀವು ಅನ್ಲಾಕ್ ಮಾಡಿದರೆ ವಿವರಗಳು ಸುರಕ್ಷಿತವಾಗಿರುತ್ತವೆ. ನಿಮ್ಮ ಆಧಾರ್ ಅನ್ನು ಯಾರಾದರೂ ಅನಧಿಕೃತವಾಗಿ ಬಳಸಿದ್ದಾರೆ ಎಂದು ನೀವು ಭಾವಿಸಿದರೆ ಅಥವಾ ಆಧಾರ್ಗೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಗಳನ್ನು ಹೊಂದಿದ್ದರೆ ಟೋಲ್ ಫ್ರೀ ಸಹಾಯವಾಣಿ 1947ಕ್ಕೆ ಕರೆ ಮಾಡುವ ಮೂಲಕ UIDAI ಅನ್ನು ಸಂಪರ್ಕಿಸಿ. 24 ನಕ್ಷತ್ರ ಚಿಹ್ನೆ 7 ಅಥವಾ ಇಮೇಲ್ help@uida.gov.in. ನಿಮ್ಮ ಆಧಾರ್ ಪೆನ್ ಅನ್ನು ಗೌಪ್ಯವಾಗಿಡಿ. ಅದನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಯಾವುದೇ ಸಂದರ್ಭದಲ್ಲೂ ಆಧಾರ್ ಪತ್ರ, PVC ಕಾರ್ಡ್ ಅಥವಾ ಪ್ರತಿಗಳನ್ನು ಎಲ್ಲಿಯೂ ಬಿಡಬೇಡಿ. ನಿಮ್ಮ ಆಧಾರ್ OTPಯನ್ನು ಯಾವುದೇ ಅನಧಿಕೃತ ಸಂಸ್ಥೆಗೆ ಎಂದಿಗೂ ಬಹಿರಂಗಪಡಿಸಬೇಡಿ. ಸಾಮಾಜಿಕ ಮಾಧ್ಯಮ ಅಥವಾ ಇತರ ಸಾರ್ವಜನಿಕ ವೇದಿಕೆಗಳಲ್ಲಿ ಆಧಾರ್ ಹಂಚಿಕೊಳ್ಳುವುದನ್ನು ತಪ್ಪಿಸಿ. Please subscribe, like, share, comment. Thanks you for watching this video. I see you next video. Bye.